ಇವತ್ತು ನಾವು ಮಾತಾಡ್ತಿರೋ ವ್ಯಕ್ತಿ ಹೆಸರು ಸಂಪು ಬಾಬು. ಪೇಂಟ್ ಬ್ರಷ್ನ ಯೂಸ್ ಮಾಡಿ ಹಾರ್ಟ್ನ ರೆಡಿ ಮಾಡುವಂತಹ ಆರ್ಟಿಸ್ಟ್, ಆಯುರ್ವೇದಿಕ್ ಮೆಥಡ್ನ ಬಳಸಿ ಕಂಪ್ಯೂಟರ್ನೇ ರೆಡಿ ಮಾಡುವಂತಹ ಸೈಂಟಿಸ್ಟ್, ಬಾಯಲ್ಲಿ ಬಸ್ ಎಳೆಯೋ ಭೀಮ, ಕೋಳಿನ ಬಾಣ ಮಾಡ್ಕೊಂಡು ಬಳಸುವಂತ ರಾಮ. ಇದನ್ನೆಲ್ಲ ನೋಡೋದು ನಮ್ಮ ನಿಮ್ಮ ಕರ್ಮ. ಇಲ್ಲಿಗೆ ಇಂಟ್ರೊಡಕ್ಷನ್ ಸಾಕು, ಡೈರೆಕ್ಟ್ ಆಗಿ ವಿಡಿಯೋ ಕಡೆಗೆ ಬರೋಣ ಬನ್ನಿ. ನಮ್ಮ ಸಂಪು ಬಾಬು ಗರ್ಲ್ ಫ್ರೆಂಡಿಗೆ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ. ಡಾಕ್ಟ್ರು ಹಾರ್ಟನ್ನೇ ಚೇಂಜ್ ಮಾಡಬೇಕು ಅಂತ ಹೇಳಿರ್ತಾರೆ. ಹಾಗಾಗಿ ನಮ್ಮ ಸಂಪು ಬಾಬು ಮನೇಲಿ ಕೂತ್ಕೊಂಡು ಪೇಂಟು ಬ್ರಷ್ನೆಲ್ಲ ಬಳಸಿ ಹಾರ್ಟ್ನ ರೆಡಿ ಮಾಡ್ತಾ ಇರ್ತಾರೆ. ಇನ್ನೇನು ಹಾರ್ಟ್ನ ತಗೊಂಡು ಸಂಪು ಬಾಬು ಹಾಸ್ಪಿಟಲ್ ಕಡೆಗೆ ಹೋಗಬೇಕು. ಅಷ್ಟರಲ್ಲಿ ಒಬ್ಬ ವಿಲನ್ನು ಸಂಪು ಬಾಬು ಬೆನ್ನಿಗೆ ಚೂರಿ ಹಾಕಿಬಿಡ್ತಾನೆ. ಡಾಕ್ಟರ್ಸ್ ಅನ್ಯಾಯವಾಗಿ ತೋಡಿದ ಗುಂಡಿ ಹಾಳಾಗೋಯ್ತಲ್ಲ ಅಂತ ಬೇಜಾರು ಮಾಡ್ಕೊಂಡಿರ್ತಾರೆ. ಬಟ್ ನಮ್ಮ ಸಂಪು ಬಾಬು ಅನ್ಬಿಲಿವಬಲ್ ಥ್ರೋ ಒಂದನ್ನು ಮಾಡ್ತಾರೆ. ಹಾರ್ಟು ಗ್ಲಾಸನ್ನು ಚೂರು ಮಾಡಿ ಡಾಕ್ಟರ್ಗಳು ತೋಡಿದ ಗುಂಡಿಗೆ ಬಂದು ಬೀಳುತ್ತೆ. ಬಿದ್ದಿದ್ದ ಖುಷಿಗೆ ಹಾರ್ಟಲ್ಲಿ ಆರ್ಕೆಸ್ಟ್ರಾ ಶುರುವಾಗಿ ಲೈಟ್ಗಳೆಲ್ಲ ಮಿನಿ ಅಂತ ಮಿಂಚಕ್ಕೆ ಶುರು ಆಗೋಗುತ್ತೆ. ಈ ದೃಶ್ಯನ ಕಣ್ಣಾರೆ ನೋಡಿದ ನಾನು, ಹಾರ್ಟ್ ಅಂತಾರಲ್ಲ ಅದು ಕೈ ಹಾಕಿ ಪರ 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 ಅಂತ ಕೆರ್ಕೊಂಡ್ಬಿಟ್ಟಿದ್ದೀನಿ. ನಮ್ಮ ಹೃದಯನೇ ಹಾಳಾಗೋಯ್ತು. ಇನ್ನು ಈ ಸೀನು, ನಮ್ಮೂರಲ್ಲಿ ಮೂಟೆ ಒಲಿಯರೆ ಇದಕ್ಕಿಂತ ಸ್ಟೈಲಿಶ್ ಆಗಿ ಕತ್ರಿ ಇಟ್ಕೊಂಡು ಕಟ್ ಮಾಡ್ತಿರ್ತಾರೆ. ಈ ಡಾಕ್ಟರ್ ನೋಡಿದ್ರೆ ಬಾಯಿಂದ ನಾಯಿ ಹೇಳ್ದಂಗೆ ಹೇಳ್ತಾವನಲ್ಲ. ಇನ್ನು ನೆಕ್ಸ್ಟ್ ಸೀನಲ್ಲಿ ನಮ್ಮ ಸಂಪು ಬಾಬು ಸತ್ತೋಗಿರ್ತಾನೆ. ಎಲ್ಲರೂ ಸೇರ್ಕೊಂಡು ಚಿತೆಗೂ ಕೂಡ ಬೆಂಕಿ ಇಟ್ಟಿರ್ತಾರೆ. ಆದರೆ ವಿಲನ್ ಸುಮ್ಮನೆ ಇರ್ತಾನ. ಅಲ್ಲಿಗೂ ಬಂದು ಹೀರೋಯಿನನ್ನ ಹೊಡೆದು ಇವಾಗ ಕರಿ ನೀನು ಹೀರೋ ಸಂಪು ಬಾಬುನ ಅಂತ ಹೇಳ್ತಾನೆ. ಹೀರೋಯಿನ್ ಸಂಪು ಅಂತ ಕೂಗಿದ ತಕ್ಷಣ ಸೌಂಡ್ ವೇವ್ಸ್ ಎಲ್ಲ ಹೋಗಿ ಸಂಪು ಬಾಬು ಕಿವಿಗೆ ಬೀಳುತ್ತೆ. ಅದಾದ್ಮೇಲೆ ಬ್ಲಡ್ ಸೆಲ್ ಎಲ್ಲ ಆಕ್ಟಿವ್ ಆಗಿ ಹಾರ್ಟ್ ಅಲ್ಲಿ ಇದ್ದಿದ್ದ ಗಾಯ ಎಲ್ಲ ವಾಸಿಯಾಗಿ ಕೂಲಾಗಿ ಎದ್ದು ನಿಂತ್ಕೊಳ್ತಾನೆ. ಸರ್ ಅಲ್ಲ, ಜನ ಚೇಂಜ್ ಕೇಳ್ತಾ ಇದ್ದಾರಲ್ಲ ಸರ್. ಸಂಪು ಬಾಬು ವಿಲನ್ನ ಹೊಡೆದು ನೆಲದೊಳಗೆ ಹೂತಾಕ್ತಾನೆ. ಅಲ್ಲಿಗೆ ಈ ಅದ್ಭುತವಾದ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಯಜಮಾನ ಮೂವಿ ಎಮೋಷನ್ಗೆ ಲೂಸ್ ಮೋಷನ್ ಬರ್ಸೋ ಲೆವೆಲ್ಗಿರೋ ಒಂದಿಷ್ಟು ಮೂವಿ ಸೀನ್ಸ್ನ ತೋರಿಸ್ತೀನಿ ನೋಡ್ರಪ್ಪ. మన కుటుంబాన్ని విడదీసేది బ్రష్ అయినా సరే అది మనకొద్దురా. ನಮ್ಮ ಕುಟುಂಬನ ಬೇರೆ ಮಾಡೋದು ಬ್ರಷ್ ಆದರೂ ಪೇಸ್ಟ್ ಆದರೂ ವೇಸ್ಟು ಅಂತ 4 ಬ್ರಷನ್ನು ಎಷ್ಟು 5 ಜನ ಸೇರಿಕೊಂಡು ಒಂದೇ ಬ್ರಷಲ್ಲಿ ಹಲ್ಲು ತಿಕ್ತಾವ್ರೆ. ಇವರೇನಾದರೂ ನಾಳೆ ದಿನ ಮದುವೆ ಆದರೆ ಏನು ಕತೆ ಅಂತ ಮಾತ್ರ ಕೇಳಬೇಡಿ. ಇವರೆಲ್ಲ ಉಜ್ಜಿದ ಮೇಲೆ ನಮ್ಮ ಸಂಪುಗೆ ಉಜ್ಜಕ್ಕೆ ಕೊಟ್ಟರೆ ನಮ್ಮ ಸಂಪು ರಿಯಾಕ್ಷನ್ನು. ನೆಕ್ಸ್ಟ್ ಸೀನಲ್ಲಿ ಇವಳು ಅಡುಗೆ ಮಾಡಬೇಕಾದ್ರೆ ಕೈ ಸುಟ್ಕೊಂಡ್ಬಿಡ್ತಾಳೆ. ಸಂಪು ಬಾಬು ಅಲ್ಲಿಗೆ ಬಂದು ಇವಳು ನೋವು ನಮ್ಮ ನೋವಲ್ವಾ, ಸುಖ ಆಗಲಿ ದುಃಖ ಆಗಲಿ ನಾವೆಲ್ಲರೂ ಹಂಚ್ಕೋಬೇಕು ಅಂತ ಅಲ್ಲಿ ಇದ್ಬದ್ದವರಿಗೆಲ್ಲ ಬರ ಎಳಿತಾ ಇದ್ದಾನೆ. ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕಿದ್ರು ಅಂದಂಗೆ. ಅಲ್ಲ, ಇವ್ರ ಮನೇಲಿ ಯಾರಾದರೂ ಶಿವನ್ ಪಾದ ಸೇರ್ಕೊಂಡ್ಬಿಟ್ರೆ ನಮ್ಮ ಸಂಪು ಸೀರಿಯಲ್ ಕಿಲ್ಲರ್ ಆಗಿ ಇದ್ಬದ್ದವ್ರನ್ನೆಲ್ಲ ಸಾಯಿಸ್ತಾನೋ ಹೆಂಗೋ. ಸಂಪು ಬಾಬು ಕಂಪ್ಯೂಟರ್ ತಯಾರು ಮಾಡ್ತಿರ್ತಾನೆ. ಸೈಂಟಿಫಿಕ್ ಮೆಥಡ್ನ ಬಳಸಿ ಅದೆಷ್ಟೇ ಪ್ರಯತ್ನ ಪಟ್ಟರು ಕಂಪ್ಯೂಟರ್ ತಯಾರಿಸೋಕ್ಕಾಗ್ತಿಲ್ಲ. ಆಮೇಲೆ ಆಯುರ್ವೇದಿಕ್ ಮೆಥಡ್ನ ಬಳಸಿ ಕಂಪ್ಯೂಟರ್ ಯಾಕೆ ತಯಾರಿಸಬಾರ್ದು ಅಂತ ಸೊಪ್ಪು ಸದೆನೆಲ್ಲ ತಂದು ಹಿಂಡಿ ಹಿಪ್ಪೆ ಮಾಡಿ ರಸ ತೆಗೆದು ಕಂಪ್ಯೂಟರ್ ತಯಾರಿಸ್ತಾನೆ. ಈ ಕಂಪ್ಯೂಟರ್ ವಿಶೇಷ ಏನಂದರೆ ಇದು ನೀರಿಂದ ನಡೆಯೋದು. ಅದು ಹೆಂಗೆ ನೀರಿಂದ ನಡೀತದೆ ಅಂತ ನೀವೆಲ್ಲ ತಲೆ ಕೆಡಿಸ್ಕೋಬೇಡಿ. ಕಂಪ್ಯೂಟರ್ ತಯಾರಿಸ್ಬೇಕಾದ್ರೆ ಬಳಸಿದ್ದೇನು, ಗಿಡ ಗಂಟೆ ಸೊಪ್ಪು ಸೆದೆ, ಇವುಗಳಿಗೆಲ್ಲ ಏನು ಬೇಕು, ನೀರು ಬೇಕು. ಅಷ್ಟೇ ಸಿಂಪಲ್ ಲಾಜಿಕ್ಕು. ಪಾಪ ಇವಮ್ಮ ನೋಡಿದರೆ ಮೇಲ್ಗಡೆ ಕಿರೀಟ ನೋಡಿಬಿಟ್ಟು ಇದ್ಯಾವುದೋ ದೇವಸ್ಥಾನದ ಗುಡಿ ಇರಬೇಕು ಅಂದ್ಬಿಟ್ಟು ಕೈ ಮುಗಿತಾವಳೆ. ಇನ್ನು ನೆಕ್ಸ್ಟ್ ಸೀನಲ್ಲಿ ಒಂದಿಷ್ಟು ಜನ ಸಾಯೋ ಪರಿಸ್ಥಿತಿಯಲ್ಲಿ ಇರ್ತಾರೆ. ಅವರನ್ನು ಬದುಕಿಸೋದಕ್ಕೆ ಸಂಪು ಬಾಬು ಡ್ಯಾನ್ಸ್ ಮಾಡಿ ಬೆವರನ್ನು ಬರ್ಸ್ಕೊಂಡು ಬೇವರಲ್ಲಿ ಅಮೃತನ ಸೃಷ್ಟಿ ಮಾಡಿ ಅದನ್ನೆಲ್ಲ ಒರೆಸಿ ಅಮೃತನ ಹಿಂಡಿ ಬಾಯಿಗೆ ಬಿಟ್ಟು ಭೂಮಿಗೆ ಬಂದ ಭಗವಂತನ ಥರ ಬಾಯಿಗೆ ಬೆವರು ಬಿಟ್ಟ ಭಗವಂತ ಆಗ್ತಾನೆ. ನಾನು ಜಾನ್ ವಿಕ್ ಮೂವಿಲಿ ಪೆನ್ಸಿಲ್ಲು ಬುಕ್ಕು ಈ ಥರದನ್ನೆಲ್ಲ ಬಳಸಿ ಸಾಯಿಸೋದನ್ನೆಲ್ಲ ನೋಡಿದ್ದೆ. ಜೀವನದಲ್ಲೇ ಫಸ್ಟ್ ಟೈಮು ಬನಾನನ ಬಳಸಿ ಹೆಣನ ಬೀಳ್ಸೋದು ನೋಡ್ತಾ ಇರೋದು. ಹೀರೋ ಅಷ್ಟು ಜನ ವಿಲನ್ಸ್ ಹತ್ರ ರಿವಾಲ್ವರ್ ಇದೆ,
ಬುಲೆಟ್ಸ್ ಎಲ್ಲ ತುಂಬಿದ್ದಾರೆ. ಹೀರೋಗೆ ಏನ್ ಮಾಡ್ತಾ ಇಲ್ಲ ಚಕ್ ಇಲ್ಲ ಚಕ್ ಇಲ್ಲ ಚಕ್ ಇಲ್ಲ ಚಕ್. ಅದೇ ತರ ಹೀರೋ ಪ್ರತಿಯೊಂದು ಬುಲೆಟ್ನು ಹಾಗೆ ಕರೆಕ್ಟ್ ಆಗಿ ರಿಸೀವ್ ಮಾಡ್ತಾ ಯಾ, 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 ಯಾ. ನಮ್ಮ ಸಂಪು ಬಾಬುನ ಶೂಟ್ ಮಾಡಿ ಸಾಯಿಸೋದಕ್ಕೆ ನಾರ್ಮಲ್ ಆಗಿರೋ ಗನ್ ಕೈಯಲ್ಲೆಲ್ಲ ಆಗಲ್ಲ. ಇದು ಏನಿದ್ರು ನಮ್ಮ ರಂಗಾಯಣ ರಘು ಸರ್ ಹತ್ರ ಇರೋ ಗನ್ನಿಂದ ಮಾತ್ರ ಸಾಧ್ಯ. ಇವನು ಯಾರೋ ಬಂದು ನಿಮ್ಮ ತಮ್ಮಂದಿರು ಕಾಲಲ್ಲಿ ಚಪ್ಪಲಿ ಇಲ್ದಂಗೆ ನಡ್ಕೊಂಬರ್ತಾ ಇದ್ದಾರೆ ಅಂತ ಹೇಳ್ತಾನೆ. ನಾನೇನೋ ಇವನು ಓಡ್ತಿರೋ ಸ್ಪೀಡ್ ನೋಡಿ ಯಾವುದಾದ್ರೂ ಚಪ್ಪಲಿ ಗಿಪ್ಲಿ ತೊಗೊಂಡೋಗಿ ಅವನಿಗೆ ಹಾಕಿಸಿ ಕರ್ಕೊಂಬರ್ತಾನೆ ಅಂತ ಮಾಡಿದ್ದೆ. ಬಟ್ ನಮ್ಮ ಸಂಪು ಬಾಬು ನಾರ್ಮಲ್ ಪರ್ಸನ್ ಅಲ್ಲ, ಸಖತ್ ಇಂಟೆಲಿಜೆಂಟ್ ಪರ್ಸನ್ನು. ಕಾಲನ್ನ ಮೇಲೆ ಎತ್ಕೊಂಡು ಕೈಯಲ್ಲೇ ನಡೆಸ್ಕೊಂಬರ್ತಾವನೆ. ಇವತ್ತಿಗೆ ಇಷ್ಟು ಸಾಕು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.